ಹೌದು ವೀಕ್ಷಕರೇ, ನಟ ದರ್ಶನ್ ಅವರಿಗೆ ಗುಡ್ ನ್ಯೂಸ್ ಸಿಗುವಂಥ ಸಾಧ್ಯತೆ 100% ಇದೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ದರ್ಶನ್ ಅವರ ಏನು ಕೋರ್ಟ್ ಕೇಸ್ ಏನಿದೆ ಇದು ಬೇರೆ ಕೋರ್ಟ್ಗೆ ಅಂದರೆ 59ನೇ ಕೋರ್ಟ್ಗೆ ವರ್ಗಾವಣೆ ಆಗಿದೆ ಅಂತ ಹೇಳ್ಬೋದು. ಇಂಥ ಒಂದು ಸಂದರ್ಭದಲ್ಲಿ ಬೇಗ ಸಾಕ್ಷಿಗಳ ವಿಚಾರಣೆ ಮುಗಿಸಿ ಅಂತೇಳಿ ಸುಪ್ರೀಂ ಕೋರ್ಟ್ ಕೂಡ ನಿರ್ದೇಶನ ಕೊಟ್ಟಿದೆ. ಹಾಗಾಗಿ ವಾರದಲ್ಲಿ 2, 3, 4 ಸಾಕ್ಷಿಗಳನ್ನು ವಿಚಾರಣೆ ಮುಗಿಸಿ ಆದಷ್ಟು ಬೇಗ ದರ್ಶನ್ ಅವರ ಏನು ಈ ಒಂದು ಕೇಸ್ ರೇಣುಕಾಸ್ವಾಮಿ ಕೊಲೆ ಕೇಸ್ ಏನಿದೆ ಆದಷ್ಟು ಬೇಗ ಇತ್ಯರ್ಥ ಆಗಿ ದರ್ಶನ್ ಅವರು ಹೊರಗಡೆ ಬರುವಂಥ ಚಾನ್ಸಸ್ 100% ಇದೆ ಅಂತಲೇ ಹೇಳ್ಬೋದು. ಹಾಗಾಗಿ ಏನು ದರ್ಶನ್ ಅವರ ಈ ಒಂದು ಏನು ವಕೀಲರ ಒಂದು ವೃತ್ತಿ ಆಗಿರ್ಬೋದು, ವಕೀಲರಾಗಿರ್ಬೋದು ಭಾಳ ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದಾರೆ ಅಂತಲೇ ಹೇಳ್ಬೋದು. ಆದಷ್ಟು ಬೇಗ ದರ್ಶನ್ ಅವ್ರನ್ನ ಹೊರಗಡೆ ಕರ್ಕೊಂಡು ಬರುವಂಥ ಕೆಲಸ ಆಗ್ತಾಯಿದೆ. ಹಾಗಾಗಿ ದರ್ಶನ್ ಅವ್ರು ಯಾರ್ಯಾರು ಬೇಗ ಬರಲಂತೇಳಿ ಆಶಿಸ್ತೀರಾ, ನಮ್ಮ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಕಾಮೆಂಟ್ ಮಾಡಿ ವೀಕ್ಷಕರೇ. ನನಗಿರೋ ಮಾಹಿತಿ ಪ್ರಕಾರ 100% ಅಲ್ಲಿ 1 ವರ್ಷ ಅಂತ ಹೇಳಿದೆ ಸುಪ್ರೀಂ ಕೋರ್ಟ್ ಬೇಲ್. ಆದರೆ 6 ತಿಂಗಳಲ್ಲೇ ದರ್ಶನ್ ಅವರು 100% ರಿಲೀಸ್ ಆಗಿ ಬೇಗ ಬರ್ತಾರೆ. ಮತ್ತು ರಾಜಕೀಯಕ್ಕೆ ಏನಾದರೂ ಎಂಟ್ರಿ ಕೊಟ್ಟರೆ 100% ರಾಜ್ಯದ ಮುಖ್ಯಮಂತ್ರಿಯಾಗಿ ಪದಗ್ರಹಣ ನಡೆಯುವಂಥ ಸಾಧ್ಯತೆ ಇದೆ. ಯಾವ ರೀತಿ ತಮಿಳುನಾಡಿನಲ್ಲಿ ಏನು ವಿಜಯ್ ಅವರ ಒಂದು ಪಕ್ಷ ಕಮಾಲ್ ಮಾಡಿತು, ಅದೇ ರೀತಿ ದರ್ಶನ್ ಅವರ ಪಕ್ಷ ಕೂಡ ಕಮಾಲ್ ಮಾಡಿ ರಾಜ್ಯದ ಮುಖ್ಯಮಂತ್ರಿ ಆಗಿ ಆಗ್ತಾರೆ ಅನ್ನೋ ಒಂದು ನಂಬಿಕೆ ನಮ್ಮಲ್ಲಿದೆ. ನಮಸ್ಕಾರ ವೀಕ್ಷಕರೇ.